ಬಿಡದಿ ಟೌನ್ಶಿಪ್ ವಿರುದ್ಧ ಈಗ ಜೆಡಿಎಸ್ ಮಹಾ ಸಮರವನ್ನೇ ಹುಟ್ಟಾಕಿರುವಂತದ್ದು. ಈ ಕುರಿತಂತೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲೂ ಕೂಡ ಇವತ್ತು ಪಾದಯಾತ್ರೆ ನಡೀತಾ ಇದೆ. ಈ ಕುರಿತಂತೆ ಅಪ್ಡೇಟ್ಸ್ ಇನ್ನೂ ಹೆಚ್ಚಾಗಿ ನಮಗೆ ಲಭ್ಯವಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಸದ್ಯ ಜೆಡಿಎಸ್ ಸಮರವನ್ನ ಸಾರ್ತಾ ಇದೆ. ನೋಡಿ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರ ಜಿದ್ದಿನ ಕ್ಷೇತ್ರ ಬಿಡದಿ ಟೌನ್ಶಿಪ್ ವಿರುದ್ಧ ಮಹಾ ಸಮರವೇಗ ಏರ್ಪಟ್ಟಿರುವಂತದ್ದು. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲೂ ಕೂಡ ಇವತ್ತು ಅಂಚೆಪೇಟಿನ ಪಾದಯಾತ್ರೆ ಶುರುವಾಗಿದೆ. ಅಂಚೆಪೇಟ್ ಗ್ರಾಮದಿಂದ ಪಾದಯಾತ್ರೆ ಆರಂಭ ಆಗಿರುವಂತದ್ದು. 11 ಕಿಲೋಮೀಟರ್ ಪಾದಯಾತ್ರೆಯನ್ನ ನಿಖಿಲ್ ಕುಮಾರಸ್ವಾಮಿ ಇವತ್ತು ನಡೆಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೆಸರಿನಲ್ಲಿ ಬೃಹತ್ ಪಾದಯಾತ್ರೆಯನ್ನ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿಡದಿ ಜನರು, ರೈತರು ಎಲ್ಲರೂ ಭಾಗಿಯಾಗಿ ನಡೆಸ್ತಾ ಇರುವಂತದ್ದು. ಜೊತೆಗೆ ಪಾದಯಾತ್ರೆ ಮೂಲಕ ರೈತರ ಮನೆಗೆ ಜೆಡಿಎಸ್ ಇವತ್ತು ತಲುಪ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ ಹೋರಾಟಕ್ಕಿಳಿದಿದೆ. ಇದು ನಿನ್ನೆ ಮೊನ್ನೆ ಹೋರಾಟ ಅಲ್ಲ, ಬಹಳ ದಿನಗಳಿಂದ ಕೂಡ ಹೋರಾಟ ನಡೆದಿರುವಂತದ್ದು. ಇಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಜಿದ್ದಿಗೆ ಮಾರ್ಪಟ್ಟಂತ ಕ್ಷೇತ್ರ ಅಂತ ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರ. ಸರಿಯಾಗಿ ಬಿಡದಿ ಟೌನ್ಶಿಪ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಸೌಂಡ್ ಮಾಡ್ತಾ ಇದೆ. ದೆಹಲಿ ಮಟ್ಟದಲ್ಲೂ ಕೂಡ ಸೌಂಡ್ ಮಾಡಿದಿರುವಂತಹ ವಿಚಾರ ಇದು. ಈಗ ಈ ಯೋಜನೆಯನ್ನ ವಿರೋಧಿಸಿ ಜೆಡಿಎಸ್ ಇವತ್ತು ಹೋರಾಟಕ್ಕಿಳಿದಿರುವಂತದ್ದು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ. ಇಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಈ ಘೋಷಣೆಯನ್ನ ಕೂಗ್ಕೊಂಡು ಅಂಚೆಪೇಟ್ ಗ್ರಾಮದಿಂದ 11 ಕಿಲೋಮೀಟರ್ ಬೃಹತ್ ಪಾದಯಾತ್ರೆ ಆರಂಭ ಆಗಿರುವಂತದ್ದು. ಇಲ್ಲಿ ರೈತರು, ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯಾಕೆ ಮಾಡಬೇಕು, ಬೇಡ, ರೈತರ ಮೇಲೆ ಹೊಡೆತ ಬೀಳುತ್ತೆ, ರೈತರ ಜೀವನ ಇನ್ನಿಲ್ದಂತಾಗುತ್ತೆ, ರೈತರು ಕೆಲಸ ಮಾಡೋದಕ್ಕಿರಲ್ಲ, ಭೂಮಿ ಕಳ್ಕೊಂತೀವಿ, ಇವತ್ತೇನೋ ಕೋಟಿ ಕೊಡ್ತೀರಾ, ಅದು ಎಷ್ಟು ಒಂದು 5-10 ವರ್ಷಕ್ಕೆ ಬರ್ಬೋದು, ಆಮೇಲೆ ನಮ್ಮ ಕತೆ ಏನು, ನಂಬ್ಕೊಂಡು ಇಡೀ ಜೀವನ ಸಂಸಾರ ನಡೆಸ್ತಾ ಇದೆ, ಸೊ ಹಾಗಾಗಿ ನಮ್ಮ ಭೂಮಿಯನ್ನ ನಾವು ಕೊಡಲ್ಲ, ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಇಲ್ಲಿಗೆ ಕೈ ಬಿಡಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅಲ್ಲಿನ ಬಿಡದಿ ರೈತರಾಗಿರ್ಬೋದು, ಜೆಡಿಎಸ್ ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇರುವಂಥದ್ದು. ಹಾಗೆ ಇಲ್ಲಿ ರೈತ ಹೋರಾಟದ ಕೇಂದ್ರ ಬಿಂದುವಾಗಿರುವಂಥದ್ದು ಈ ಬಿಡದಿ ಟೌನ್ಶಿಪ್. ಹಾಗಾಗಿ ಈ ಜೆಡಿಎಸ್ ಪಾದಯಾತ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇನ್ನು ಮತ್ತೊಂದು ಕಡೆಗೆ ಇವತ್ತಿನ ಇಡೀ ಪಾದಯಾತ್ರೆ ನಮ್ಮ ಭೂಮಿ ನಮ್ಮ ಹಕ್ಕು, ಈ ಭೂಮಿ ನಮ್ದು, ಹಾಗಾಗಿ ಇದಕ್ಕೆ ನಮ್ಮ ಹಕ್ಕಿದೆ, ಈ ಘೋಷಣೆಯೊಂದಿಗೆ, ಈ ಘೋಷ ವಾಕ್ಯದೊಂದಿಗೆ ಪ್ರೊಟೆಸ್ಟ್ ಇವತ್ತು ನಡೀತಾ ಇರುವಂಥದ್ದು, ಪಾದಯಾತ್ರೆ ನಡೀತಾ ಇದೆ. ಮತ್ತೊಂದು ಕಡೆಗೆ ರಾಜಕೀಯ ಚರ್ಚೆಗೂ ಕೂಡ ಬಹಳ ಕಾರಣವಾಗುವಂತಹ ಸಾಧ್ಯತೆ ಇದೆ. ನೋಡಿ, ರೈತರ ಬೆಂಬಲದೊಂದಿಗೆ ಸಾಗ್ತಾ ಇರುವಂತಹ ಈ ಪಾದಯಾತ್ರೆ ಮೂಲಕ ಸದ್ಯ ಟೌನ್ಶಿಪ್ ಯೋಜನೆ ವಿರುದ್ಧ ಈಗ ಜನಮತ ರೂಪಿಸೋಕೆ ಜೆಡಿಎಸ್ ಮುಂದಾಗಿರುವಂಥದ್ದು. ಮುಂಬರುವಂತಹ 2028ರ ರಾಜಕೀಯದ ಎಲೆಕ್ಷನ್ ಅನ್ನು ಕೂಡ ತಲೆಯಲ್ಲಿಟ್ಕೊಂಡು ಜೆಡಿಎಸ್ ಈ ಒಂದು ದೊಡ್ಡ ರಣತಂತ್ರವನ್ನ ಹೆಡೆದಿದೆ ಅಂತಾನೆ ಹೇಳ್ಬೋದು. ಹಾಗೆ ಬಿಡದಿ ಟೌನ್ಶಿಪ್ ವಿರೋಧದ ಹೋರಾಟಕ್ಕೆ ಹೊಸ ವೇದಿಕೆಯನ್ನ ಕಲ್ಪಿಸಿರುವಂಥದ್ದು ಈ ಪಾದಯಾತ್ರೆ. ಸದ್ಯ ಈ ಪಾದಯಾತ್ರೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಅದು ಕೂಡ ನಿಖಿಲ್ ಕುಮಾರಸ್ವಾಮಿ ಕೂಡ ಬಹಳ ಆಕ್ಟಿವ್ ಆಗಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತ ಅಂದ್ರೆ ಈ ಎಲ್ಲ ಆಯಾಮದಲ್ಲೂ ಕೂಡ ಮುತುವರ್ಜಿಯನ್ನು ವಹಿಸಬೇಕು. ಯಾಕಂತಂದ್ರೆ ತಂದೆ ಎಚ್.ಡಿ. ಕುಮಾರಸ್ವಾಮಿಗೆ ಸದ್ಯ ಕೇಂದ್ರ ಸಚಿವ ಆಗಿರೋದ್ರಿಂದ ಸದ್ಯ ರಾಜ್ಯದ ಪರಿಸ್ಥಿತಿಯನ್ನ ಈಗ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿನೇ ನೋಡ್ಕೋಬೇಕು. ಹಾಗಾಗಿ ಎಚ್.ಡಿ. ದೇವೇಗೌಡರು ಆಗಾಗ ಮುಂದೆ ಬಂದು ಹರಿಹಾಯೋದು ಅವೆಲ್ಲ ಗಮನಿಸಿದ್ದೀವಿ. ಹಾಗಾಗಿ ಮುತುವರ್ಜಿಯಲ್ಲಿರೋದು ಎಚ್.ಡಿ. ಕುಮಾರಸ್ವಾಮಿ. ಯಾಕಂತಂದ್ರೆ 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಮೊದಲು ತಂದಿದ್ದ ಎಚ್.ಡಿ. ಕುಮಾರಸ್ವಾಮಿ. ಆ ಸಂದರ್ಭದಲ್ಲಿ ಈಗಿನ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಇಷ್ಟೂ ಜನ ಕೂಡ ವಿಧಾನಸೌಧದಲ್ಲಿ ಈ ಕುರಿತಂತೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಸೊ ಇದನ್ನ ನಾವು ಮಾಡೋದಕ್ಕೆ ಬಿಡಲ್ಲ, ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಬಿಡಲ್ಲ, ಬೇಡ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಸೊ ಹಾಗಾಗಿ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗ್ಲೇ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ರೆಡ್ ಝೋನ್ ಮಾಡ್ತಾರೆ. ಸೊ ರೆಡ್ ಝೋನ್ ಮಾಡಿರೋದ್ರಿಂದ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಈಗ ಅದನ್ನೇನಾದ್ರೂ ಡಿ.ಕೆ. ಶಿವಕುಮಾರ್ ಅದನ್ನ ಡಿನೋಟಿಫೈ ಮಾಡಿದ್ರೆ ಅವರು ಮತ್ತೆ ಜೈಲಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಎಲ್ಲ ಆಯಾಮದಲ್ಲೂ ಕೂಡ ಬಿಡದಿ ಟೌನ್ಶಿಪ್ ಈ ಒಂದು ಹೋರಾಟ ಸದ್ಯ ರಾಜಕೀಯದಲ್ಲಿ ಬಹಳ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿರುವಂತದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಾನೆಲ್ನ ಔಟ್ಪುಟ್ ಎಡಿಟರ್ ಆಗಿರುವಂತಹ ಹಬೀಬ್ ದಂಡಿ. ಸದ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮಧ್ಯೆ ಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವಂತದ್ದು ಬಿಡದಿ ಟೌನ್ಶಿಪ್ ವಿಚಾರ. ನಾ ಕೊಡೆ ನೀ ಬಿಡೆ ಅನ್ನುವಂಥದ್ದು ಸದ್ಯ ಈಗ ಆಗಿರುವಂತದ್ದು. ಎಚ್.ಡಿ. ಕುಮಾರಸ್ವಾಮಿ ನಾನು ಅದನ್ನ ಅನುಷ್ಠಾನಕ್ಕೆ ತಂದಾಗ ಇವ್ರು ಬೇಡ ಅಂದ್ರು, ಈಗ ಇವ್ರು ತಂದಾಗ ನಾನು ಯಾಕೆ ಕೊಡ್ಲಿ ಅನ್ನುವಂತಹ ಪ್ರಶ್ನೆ ಎದ್ದಿರುವಂತದ್ದು. ಸೊ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಎಲ್ಲಿಗೆ ಹೋಗಿ ತಲುಪುತ್ತೆ ಬಿಡದಿ ಟೌನ್ಶಿಪ್ ವಿಚಾರ? ಎಕ್ಸಾಕ್ಟ್ಲಿ ವಿದ್ಯಾ, ಎಲ್ಲಿಗೆ ಹೋಗಿ ತಲುಪುತ್ತೆ
ಬಿಡದಿ ರೈತರ ಹೋರಾಟ ಮತ್ತು ಬಿಡದಿ ಟೌನ್ಶಿಪ್ ವಿಚಾರ ಎರಡು ಕೂಡ ಒಂದು ರೀತಿಯ ವಿರೋಧಾಭಾಸದಲ್ಲಿರ್ತಕ್ಕಂಥದ್ದು ನಾವು ಕಾಣಬಹುದು. ನೋಡಿ, ಈಗಾಗಲೇ ಟೌನ್ಶಿಪ್ಗೆ ಜೆಡಿಎಸ್ ಹಸಿರು ನಿಶಾನೆ 2006ರಲ್ಲೇ ತೋರಿಸಿತ್ತು. ಆದ್ರೆ ಈಗ ರಾಜಕೀಯ ಕಾರಣಗಳಿಂದ ಅದು ವಿರೋಧಿಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಹುಡ್ಕೊಳ್ತಾ ಇದೆ. ಇದ್ರ ಜೊತೆಗೆ ಆಗ ವಿರೋಧ ಮಾಡಿರ್ತಕ್ಕಂಥ, ಅಂದ್ರೆ ಜೆಡಿಎಸ್ ನವರು ಮಾಡಿದಾಗ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಈಗ ಆ ಟೌನ್ಶಿಪ್ ನ ಅನುಷ್ಠಾನದ ಪರವಾಗಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ. ಆದ್ರೆ ಒಂದು ರೀತಿಯ ಒಕ್ಕಲಿಗರ ಕೋಟೆ ಅಂತಾನೆ ಕರಿಬಹುದು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಇವೆಲ್ಲವೂ ಕೂಡ. ಅದರಲ್ಲೂ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ತವರು ಜಿಲ್ಲೆ ಆಗಿರ್ತಕ್ಕಂಥ ರಾಮನಗರ ಜಿಲ್ಲೆಯಲ್ಲಿ ತಮ್ಮ ಅಧಿಪತ್ಯವನ್ನ ಸ್ಥಾಪಿಸಲಿಕ್ಕೆ ಈಗಾಗಲೇ ಶತಾಯ ಗತಾಯ ಬಿಡದಿ ಟೌನ್ಶಿಪ್ ಅನ್ನ ನಾನು ನಿರ್ಮಾಣ ಮಾಡಿಯೇ ಸಿದ್ಧ ಅನ್ನುವಂತ ಒಂದು ದೃಢ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಂದಿರತಕ್ಕಂಥದ್ದು. ಈ ಹಂತದಲ್ಲಿ ಅವರಿಗೆ ಸರಿಯಾದ ವಿರೋಧವನ್ನು ಕೊಡ್ಲಿಕ್ಕೆ ಮತ್ತು ಒಂದು ರೀತಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಜೆಡಿಎಸ್ ಕೂಡ ತನ್ನ ಸಂಘಟನೆಯನ್ನ ಮಾಡ್ತಾ ಇದೆ. ಇವತ್ತು ಬಹುತೇಕ ಬಿಡದಿ ಬಳಿ ಟೌನ್ಶಿಪ್ಗೆ ಸಂಬಂಧಿಸಿದಂತೆ ಅಂಚಿಪುರ ಕಾಲೋನಿ ಮತ್ತು ಹೊಸೂರು, ಮರವೇಗೌಡನ ದೊಡ್ಡಿ, ಬನ್ನಿಗಿರಿ ಅನ್ನುವಂತ 4-6 ಗ್ರಾಮಗಳಲ್ಲಿ ಈಗ ಜೆಡಿಎಸ್ ನ ಕಾರ್ಯಕರ್ತರು ಮತ್ತು ಅಲ್ಲಿನ ರೈತರು ಈ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪಾದಯಾತ್ರೆ ಮೂಲಕ ಈ ಬಿಡದಿ ಟೌನ್ಶಿಪ್ ಅನ್ನ ಅವರು ವಿರೋಧ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥದ್ದು ಎಲ್ಲರೂ ಕೂಡ ರೈತರೇನ ಅಥವಾ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ, ಎಲ್ಲರೂ ಕೂಡ ಹಸಿರು ಟವಾಲ್ ಹಾಕೊಂಡಿರೋದ್ರಿಂದ ರೈತರೇ ಅಂತಾನು ಕೂಡ ಹೇಳೋಕ್ಕಾಗೋದಿಲ್ಲ. ಸುಮಾರು 10,000-12,000 ಜನ ಈಗಾಗಲೇ ಸೇರ್ಕೊಂಡಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಕೂಡ ಈಗ ಬೀದಿಗೆ ಇಳಿದು ಒಂದು ರೀತಿಯ ಯುವ ಘಟಕವನ್ನ, ಜೆಡಿಎಸ್ ಯುವ ಘಟಕವನ್ನ ಜಾಗೃತಗೊಳಿಸಿ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಅವರು ಕಾರಿನಲ್ಲಿ ಗ್ರಾಮಗಳ ಒಂದು ಸುತ್ತು ಹಾಕುವಂಥದ್ದು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರೊಂದಿಗೆ ಮತ್ತು ರೈತರೊಂದಿಗೆ ಪಾದಯಾತ್ರೆ ಮೂಲಕನೇ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ರೀತಿಯ ಸರ್ಕಾರಕ್ಕೆ, ರಾಜಕಾರಣ ಏನೇ ಇರಲಿ, ಸರ್ಕಾರಕ್ಕೆ ಒಂದು ದೊಡ್ಡ ಪೆಟ್ಟನ್ನ ಕೊಡುವಂತ ಮತ್ತು ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸುವಂತ ಕೆಲಸಕ್ಕೆ ಜೆಡಿಎಸ್ ಮುಂದಾಗಿದೆ ಮತ್ತು ಅದು ನಿರಂತರವಾಗಿ ಮಾಡ್ತಾ ಇದೆ. ಅಲ್ಲೊಮ್ಮೆ ಇಲ್ಲೊಮ್ಮೆ ಬಿಜೆಪಿಯವರು ಸ್ಟೇಟ್ಮೆಂಟ್, ಆಪೋಸಿಟ್ ಸ್ಟೇಟ್ಮೆಂಟ್ ಗಳನ್ನ ಕೊಡುವಂತದ್ದು ಅಥವಾ ಸರ್ಕಾರದ ವಿರುದ್ಧ ಮಾತನಾಡುವಂತದ್ದು ಅಥವಾ ಒಂದು ದಿನ ಹೋಗಿ ಅಲ್ಲಿ ರೈತರೊಂದಿಗೆ ಕೂತು ಬರೋದ್ ಬಿಟ್ರೆ ಅವರು ನಿರಂತರವಾಗಿ ಬಿಡದಿ ರೈತರೊಂದಿಗೆ ಇರ್ತಾ ಇಲ್ಲ ಬಿಜೆಪಿಯವರು. ಆದ್ರೆ ಜೆಡಿಎಸ್ ನವರು ನಿರಂತರವಾಗಿ ಕಳೆದ 10-15 ದಿನಗಳಿಂದ ಈ ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ. ವಿದ್ಯಾ, ಓಕೆ, ಹಾಗೆ ಇನ್ನೊಂದು ಪ್ರಶ್ನೆ ಹಬೀಬ್ ದಂಡಿ, 2028ಕ್ಕೆ ಬರುವಂತಹ ಎಲೆಕ್ಷನ್ಗೆ ಏನಾದರೂ ಜೆಡಿಎಸ್ ಈ ನಿಟ್ಟಿನಲ್ಲಿ ತಾವು ಸ್ವತಂತ್ರವಾಗಿ ಸ್ಪರ್ಧಿಸಬೇಕು, ಅದು ಬಿಡದಿಯಿಂದಲೇ ಶುರು ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ರಾಜಕೀಯ ರಣತಂತ್ರಗಳನ್ನೇನಾದ್ರೂ ಈ ಮುಖಾಂತರ, ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಮುಖಾಂತರ ಏನಾದ್ರೂ ಶುರು ಮಾಡ್ತಿದ್ಯಾ? ಎಕ್ಸಾಕ್ಟ್ಲಿ 100%. ಯಾವುದೇ ರಾಜಕೀಯ ಪಕ್ಷ ಯಾವುದೇ ಹೋರಾಟಗಳನ್ನ ಶುರು ಮಾಡ್ಲಿ, ಅದರ ಹಿಂದೆ ಚುನಾವಣೆಯ ಒಂದು ದೂರಾಲೋಚನೆ ಮತ್ತು ದೂರದೃಷ್ಟಿಯಿಂದ ಯಾರು ಕೂಡ ಮಾಡೋದಿಲ್ಲ. ನೋಡಿ, ನಾವೀಗ ಇಲ್ಲಿ ನಾವು ನಿರಾತಂಕವಾಗಿ ಹೇಳ್ಬೋದು, ಬಿಡದಿ ಈಗಾಗಲೇ ಒಕ್ಕಲಿಗರ ಕೋಟೆ ಆಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ಬಿಡದಿ ಬಳಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಅಲ್ಲಿ ಫಾರ್ಮ್ ಇರತಕ್ಕಂಥದ್ದು, ರೆಸಾರ್ಟ್ ಇರತಕ್ಕಂಥದ್ದು ಮತ್ತು ಅಲ್ಲಿ ತಮ್ಮ ಜಮೀನನ್ನ ತೆಗೆದುಕೊಂಡು ಅವರು ನಾನು ಕೃಷಿ ಮಾಡ್ತಿದ್ದೀನಿ ಅಂತಾನೆ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಅದಕ್ಕಿಂತ ಹೆಚ್ಚಿನದಾಗಿ ರಾಮನಗರ ಜಿಲ್ಲೆಯನ್ನ ಹುಟ್ಟು ಹಾಕದವರೇ ಎಚ್.ಡಿ. ಕುಮಾರಸ್ವಾಮಿ. ಅದು ನನ್ನ ಕರ್ಮಭೂಮಿ ಅನ್ನುವಂತ ಮಾತನ್ನ ಹಲವಾರು ಬಾರಿ ಹೇಳಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅಧಿಕಾರಕ್ಕೆ ಬಂದ ನಂತರ ರಾಮನಗರ ಜಿಲ್ಲೆಯನ್ನ ಮತ್ತೆ ಬದಲಾಯಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮಾಡ್ಬಿಟ್ರು. ಯಾಕಂದ್ರೆ ಹಾಸನ ಮೂಲದವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅಥವಾ ದೇವೇಗೌಡ ಅವರ ಫ್ಯಾಮಿಲಿಯ ಹತೋಟಿಗೆ ರಾಮನಗರ ಜಿಲ್ಲೆ ಹೋಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಅದು ಒಂದು ರೀತಿಯ ವೈರುಧ್ಯ ಮತ್ತು ತಾಕಲಾಟ ಹೋರಾಟಗಳ ನಡೆದೇ ಇದೆ. ನೋಡಿ, ಮೊನ್ನೆ ಕಳೆದ ವರ್ಷದಲ್ಲಿ ನಾವು ನೋಡ್ಬೋದು, ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಸಕ್ಕರೆ ಒಂದು ಕಬ್ಬು ಬೆಳೆಗಾರರಿಗೆ ಸಪೋರ್ಟ್ ಮಾಡಿ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟ ಮಾಡಿತ್ತು. ಆದ್ರೆ ಅಲ್ಲಿ ಜೆಡಿಎಸ್ ನವರು ಯಾರು ಕಂಡು ಬಂದಿರಲಿಲ್ಲ. ಇದೇ ಎಚ್.ಡಿ. ಕುಮಾರಸ್ವಾಮಿ ಇರ್ಲಿ, ನಿಖಿಲ್ ಕುಮಾರಸ್ವಾಮಿ ಇರ್ಲಿ ಅಥವಾ ಇನ್ಯಾರೇ ಆಗಿರ್ಲಿ, ಯಾರು ಕೂಡ ಜೆಡಿಎಸ್ ನಾಯಕರು ಅಲ್ಲಿ ಕಂಡು ಬರಲೇ ಇರಲಿಲ್ಲ. ಹಾಗಾಗಿ ಉತ್ತರ ಕರ್ನಾಟಕದ ರೈತರ ಹೋರಾಟ, ಅದು ಬಿಜೆಪಿ ತನ್ನ ಒಂದು ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಅಸ್ತಿತ್ವವನ್ನು ಗಟ್ಟಿಗೊಳಿಸಿಕೊಳ್ಳಲಿಕ್ಕೆ ಮಾಡಿರ್ತಕ್ಕಂಥ ಹೋರಾಟ ಅನ್ನುವಂಥದ್ದನ್ನ ನಾವು ಅದನ್ನು ಸ್ಪಷ್ಟಪಡಿಸೋದಾದ್ರೆ, ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅದರಲ್ಲೂ ರಾಮನಗರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ ಜೆಡಿಎಸ್ ತನ್ನ ಇದು ಒಂದು ರೀತಿ ಕೋಟೆ, ಜೆಡಿಎಸ್ ಕೋಟೆ ಕೂಡ ಹೌದು ಇದು. ಹಾಗಾಗಿ ಓಲ್ಡ್ ಮೈಸೂರು ಭಾಗವನ್ನ, ಹಳೆ ಮೈಸೂರು ಭಾಗದ ಪ್ರದೇಶಗಳನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ಜೆಡಿಎಸ್ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥದ್ದು. ನೋಡಿ, ಕಳೆದ 2023 ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿಯೇ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಸೋತು ಹೋಗ್ಬಿಟ್ಟಿದೆ. ಕೇವಲ ಒಂದೇ ಒಂದು KR ನಗರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಜೆಡಿಎಸ್ MLA ಇರ್ತಕ್ಕಂಥದ್ದು. ಹಾಗಾಗಿ ಅದು ದೊಡ್ಡ ಪೆಟ್ಟು ನೀಡಿದೆ. ಹಾಗಾಗಿ ಈ ಬಿಡದಿ ಟೌನ್ಶಿಪ್ ಅನ್ನ ಮತ್ತು ರೈತರ ವಿರೋಧ ನೀತಿಯನ್ನ ಇದನ್ನ ಪೊಲಿಟಿಸೈಸ್ ಮಾಡಿಕೊಂಡು ರಾಜಕೀಕರಣಗೊಳಿಸಿಕೊಂಡು ಪಕ್ಷವನ್ನು ಕೂಡ ಬಲಪಡಿಸುವಂತ ಆ ಮೂಲಕ ಕೇವಲ ಕಾಂಗ್ರೆಸ್ಸಿಗೆ ಅಷ್ಟೇ ಅಲ್ಲ, ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರ್ಗೆ ಅಷ್ಟೇ ಅಲ್ಲ, ಬಿಜೆಪಿಗೂ ಕೂಡ ನಾವು ಸಬಲರಿದ್ದೀವಿ, ಪ್ರಬಲರಿದ್ದೀವಿ, ಜನಪರ ಹೋರಾಟಗಳನ್ನ ರೂಪಿಸಬಲ್ಲೆವು ಮತ್ತು ಜನರ ಪರವಾಗಿ ನಿಲ್ಲಬಲ್ಲೆವು, ಜನ ಕೂಡ ನಮ್ಮ ಪರವಾಗಿ ನಿಲ್ತಾರೆ ಅನ್ನುವಂತ ಕಾರಣ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮುಂತಾದ ಜೆಡಿಎಸ್ ನಾಯಕರು ಇದು ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಈ
ಕಡೆ ರಾಜ್ಯ ಸರ್ಕಾರದ ಹಠ ಮತ್ತು JDS ನ ವಿರೋಧ, ಯಾರು ಗೆಲ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಿದೆ ವಿದ್ಯಾ. ಓಕೆ ಥ್ಯಾಂಕ್ ಯು ಹಬೀಬ್ ದಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈಗಷ್ಟೇ ನಮ್ಮ ಔಟ್ಪುಟ್ ಎಡಿಟರ್ ಹಬೀಬ್ ದಂಡಿ ಅವರು ಹೇಳ್ತಾ ಇದ್ರು, ಒಟ್ಟಾರೆ 2028ಕ್ಕೆ ಬರ್ತಿರುವಂತಹ ಎಲೆಕ್ಷನ್ಗೆ ಈಗ ಆಲ್ರೆಡಿ JDS ಈ ಚುನಾವಣೆ, ಈ ಹೋರಾಟದ ಮುಖಾಂತರ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದೀವಿ ಅನ್ನೋದನ್ನ ಕೂಡ JDS ಮಾಡ್ತಾ ಇದೆ. ಯಾಕಂತಂದ್ರೆ ದೋಸ್ತಿ ಪಕ್ಷವಾಗಿ ಬಂದಂತಹ JDS ಹಾಗೆ ಬಿಜೆಪಿ ಈ ಸಲ 2028ರ ಚುನಾವಣೆಯಲ್ಲಿ ಸೋಲೋ ಆಗಿ, ಸಿಂಗಲ್ ಆಗಿ ನಾವು ಚುನಾಯಿತ ಇದರಲ್ಲಿ ಗೆಲ್ಲಬೇಕು, ಪ್ರತಿಷ್ಠೆಯಾಗಿ ಕಣವಾಗಿ ತೆಗೆದುಕೊಂಡಿರುವಂಥದ್ದು ಬಿಡದಿಯನ್ನ. ಹಾಗೆ ಇದರಲ್ಲಿ ಯಾವುದೇ ದೋಸ್ತಿ ಬೇಡ, ನಾವು JDS ಸಪರೇಟ್ ಆಗಿ ಮುನ್ನುಗ್ಗೋಣ ಅನ್ನುವಂತಹ ನಿಟ್ಟಿನಲ್ಲಿ ಈಗ JDS ಪಕ್ಷ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಅದರ ಜೊತೆಗೆ ಈ ಚುನಾವಣೆಗೆ ಇದೊಂದು ಗಿಮಿಕ್ ಅನ್ನುವಂಥದ್ದನ್ನ ಕೂಡ ಆ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಟ್ಟರು. ಒಟ್ಟಾರೆ ಕಾದು ನೋಡಬೇಕು, ಈ ಒಂದು ಬಿಡದಿ ಟೌನ್ಶಿಪ್, ಈ ಹೋರಾಟ, ಈ ರ್ಯಾಲಿ, ಈ ಪ್ರತಿಭಟನೆ, ಈ ಮಾತುಗಳು ಎಲ್ಲಿಗೆ ಹೋಗಿ ತಲುಪುತ್ತೆ, ಎಲ್ಲಿಗೆ ಹೋಗಿ ಇದು ಕೊನೆಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.